ಇದೀಗ ನಮ್ಮ ಜೊತೆ ಇದ್ದಾರೆ ಮಹೇಂದ್ರ ವರ್ಮಾ ಸರ್. ಇವರು ಅಣ್ಣಾಜಿ ಸರ್ ಇವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಳ್ಳಲಿದ್ದಾರೆ. ಅಣ್ಣಾಜಣ್ಣ ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಕುಮಾರನ್ನು ಅಣ್ಣಾಜಣ್ಣ ಅಂತೇಳಿ ಕರಿತಿದ್ದುವಂಥದ್ದು. ಭಾಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅದು ಮಹಾಮಸ್ತಕಾಭಿಷೇಕ ಆಗಿರ್ಬೋದು, ಪಂಚಕಲ್ಯಾಣ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬಡವರ ಒಂದು ಮದುವೆ ಸಮಾರಂಭ ಕೂಡ ಆಗಿರ್ಬೋದು, ಎಲ್ಲದರಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಸುಧಾರಿಸ್ತಾ ಇರೋರು ಯಾರು ಅಂತ ಕೇಳಿದರೆ ಅಣ್ಣಾಜಣ್ಣ. ಅವರು ಬದುಕಿದ ರೀತಿ, ಬಾಳಿದಂಥ ರೀತಿ ನಮಗೆಲ್ಲರಿಗೂ ಕೂಡ ಒಂದು ದಾರಿದೀಪ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವರ ಅಗಲುವಿಕೆ ನಮ್ಮಿಂದ ಖಂಡಿತ ಅವರ ನಷ್ಟವನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ನಡೆದು ಬಂದಂಥ ದಾರಿ ನಮಗೆಲ್ಲರಿಗೂ ಕೂಡ ದಾರಿದೀಪ ಆಗಲಿ ಅಂತೇಳಿ ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪ್ರವೀಣ್ ಡಾಕ್ಟರ್. ಇವರು ಅಣ್ಣಾಜಿ ಸರ್ ಇವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಳ್ಳಲಿದ್ದಾರೆ. ಸರ್, ಅಣ್ಣಾಜಿ ಸರ್ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು 1985 ಸೆಪ್ಟೆಂಬರ್ 20ರಂದು ಬಂದು ಕ್ಲಿನಿಕ್ ಓಪನ್ ಮಾಡಿದ್ದೀನಿ ಅವರ ಬಿಲ್ಡಿಂಗ್ನಲ್ಲಿ. ಅದು ಓಪನ್ ಆಗುವ ದಿವಸವೇ ಕ್ಲಿನಿಕ್ ಓಪನ್ ಮಾಡಿದ್ದು. ಇಂದಿನವರೆಗೆ ಅಂದರೆ 41 ವರ್ಷ ಆಯಿತು. ಈಗ ನಾವು ಭಾರಿ ಅನ್ಯೋನ್ಯತೆ ಇದ್ದವರು. ಎಲ್ಲಿಗೆ ಹೋಗುವಾಗಲೂ ಅವರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ನಾನು ಅವರನ್ನು ಕರ್ಕೊಂಡು ಹೋಗ್ತಿದ್ದೆ. ಈ ಸಲ ಅವರನ್ನು ಕಳ್ಕೊಂಡೆ, ಬೇಸರ ಆಗ್ತದೆ. ಬೇಕಿತ್ತು ಅವರು ನಮಗೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.